ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಎಲ್ಲ ದುಡ್ಡು ಬಳಕೆ ಆಗ್ತಾ ಇಲ್ವಾ ಅಂತ ಕೇಳಿದರೆ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅಥವಾ ಮೂರ್ಖ ಅಂತ ಹೇಳಿದ್ರೆ ದುಡ್ಡು ಬಳಕೆ ಆಗ್ತಾ ಇದೆ, ಅದು ವಾಸ್ತವ ಒಂದು ಭಾಗ. ಎರಡನೇದು, ಕರ್ನಾಟಕದ ನಮ್ಮ ರಾಜ್ಯದ ಉದಾಹರಣೆಯಲ್ಲಿ ಬಂದಾಗಲೂ ಕೂಡ ನಮ್ಮ ಇದೇ ರಾಜ್ಯದಲ್ಲಿ ದುಡ್ಡು ಖರ್ಚು ಮಾಡದೇ ಗೆದ್ದಂಥವರ ಉದಾಹರಣೆಯೂ ಕೂಡ ನಮ್ಮ ಮುಂದೆ ಇದೆ. ಅದು ಇಂಡಿವಿಜುವಲ್ ಇರಬಹುದು, ಒಬ್ಬೊಬ್ಬ ವ್ಯಕ್ತಿಗಳಿರಬಹುದು, ಅಥವಾ ಸೋತಿರಲೂಬಹುದು. ಅವರು ಕೇಳಿ ಇನ್ನೊಂದು, ಆದರೆ ಜನರ ಜೊತೆಗೇನೆ ಇರುವಂತಹ ಶಾಸಕರುಗಳು ಕೂಡ ಇದ್ದಾರೆ, ಅಥವಾ ವಾರ್ಡ್ ಮೆಂಬರ್ಗಳು ಕೂಡ ಇದ್ದಾರೆ, ಕಾರ್ಪೊರೇಟರ್ಗಳು ಕೂಡ ಇದ್ದಾರೆ, ಇಂಥವ್ರು ಅನೇಕರಿದ್ದಾರೆ ನಮ್ಮಲ್ಲಿ. ಹಾಗಿರುವಾಗ ಇಡೀ ವ್ಯವಸ್ಥೆನೇ ಕುಲಗಿಟ್ಟು ಹೋಗಿದೆ ಅಂತ ಹೇಳೋದಕ್ಕೆ ಇಲ್ಲ. ನಾನು ಆ ಥರ ಹೇಳಲ್ಲ. ಹಣ ಬಳಕೆ ಆಗ್ತಿದೆ, ಹಣ ಬಳಕೆ ಹೌದು, ಹಣ ಬಳಕೆ ಆಗ್ತಾ ಇದೆ, ಇದೆ, ಕರೆಕ್ಟ್ ಇದೆ, ಹಣ ಬಳಕೆ ಆಗ್ತಾ ಇದೆ. ಹಣ ಬಳಕೆ ಆಗದ ರಾಜಕಾರಣ ಬೇಕಾ ಅಂತ ನಮ್ಮ ಜನರಿಗೆ ಕೇಳಿದ್ರೆ ಹೌದು ಬೇಕು ಅಂತಲೇ ಕೇಳ್ತಾರೆ. ಯಾರು ಕೂಡ ಇಲ್ಲ ಹಣ ಕಟ್ಟರೆ ಮಾತ್ರ ನಾವು ವೋಟ್ ಹಾಕ್ತೀವಿ ಅಂತ ಹೇಳುತ್ತವರೇ ಇದ್ದಾರೆ ಅಂತೇಳಿ ಅಲ್ಲ. ಇಲ್ಲ, ಕರೆಕ್ಟ್ ಅಲ್ವಾ? ನಾನು ಇದನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಇಲ್ಲಿ ಜಾಸ್ತಿ ಹಣ ಬಳಕೆ ಆಗುತ್ತೆ, ಏನು ಹೇಳಿ, ಸಿಕ್ಕಾಪಟ್ಟೆ ಬೇಕು. ನಾನು ಅದಕ್ಕೆ ಒಂದು ಪೋಸ್ಟ್ರಿಂದ ಲೆಕ್ಕ ಕೊಟ್ಟಿದ್ದು ನಿಮಗೆ. ಹೌದು, ಏನು ಹೇಳಿ, 32,000 ಹಳ್ಳಿಗೆ, ಹೌದು, ಪ್ರತಿ ನಗರದಲ್ಲಿರೋ ಪಟ್ಟಣಗಳಿಗೆ, ಸಿಟಿಗಳಿಗೆ ಹೋರ್ಡಿಂಗ್ಸು, ಪೋಸ್ಟರ್ಸು, ಬ್ಯಾನರ್ಸು, ಪ್ರೊಸೆಷನ್ಸು, ಇದೆಲ್ಲ ಸೇರಿ ಇವತ್ತು ಇಲ್ಲಿಗೆ ಬಂದಿದೆ. ಮಿನಿಮಮ್ 1,000 ಕೋಟಿ ಬೇಕ್ರಿ ಅಂತ ಓಪನ್ ಆಗಿ ಪೊಲಿಟಿಷಿಯನ್ಸೇ ಮಾತಾಡೋ ಲೆವೆಲಿಗೆ ಬಂದ್ಬಿಟ್ಟಿದೆ. ಏನು ಹೇಳಿ? ಹೌದು. ಈಗ ಅವಾಗ ನೀವು ಬದಲು ಮಾಡಬೇಕಾದ ಯಾವ್ದು? ಅವಾಗ ನಾನು ವೋಟ್ರಾಗಿ ನಾನು ಫಸ್ಟ್ ಹೇಳಬೇಕು, ನೀನು ಅದೆಲ್ಲ ಮಾಡಬೇಡಪ್ಪ, ಫಸ್ಟ್ ಆಫ್ ಆಲು ನನಗೆ ಇದನ್ನು ಮಾಡ್ತೀಯ ಹೇಳು. ಏನು ಈಗ ನೀನು ಬರಬೇಡ ನನ್ನ ಹತ್ರ, ನೀನು ವಿಡಿಯೋ ಕಾಲಲ್ಲೇ ಮಾತಾಡಿ ನನಗೆ, ನೀನು ಇದನ್ನು ಹೇಳಿ ಟಿ ವಿಲಿ ಕೂತ್ಕೊಂಡು ಹೇಳು, ನನಗೆ ಗೊತ್ತಾಗುತ್ತೆ. ಯಾಕಂದರೆ ಈಗ ನಿಮ್ಮ ಮಾಧ್ಯಮದಲ್ಲಿ ಎಷ್ಟೋ ಜನ ಬಂದು ಮಾತಾಡ್ತಾರೆ, ಅಲ್ಲಿ ಮಾತಾಡಿ, ನಾನು ಕೇಳ್ತೀನಿ, ಮನೆ ಹಳ್ಳಿಲಿ ಕೂತ್ಕೊಂಡು ಕೇಳ್ತೀನಿ ನಾನು, ಓಕೆನಾ? ನೆಕ್ಸ್ಟ್ ನೀನು ನನ್ನ ಹತ್ರ ಬರ್ತೀಯ ಅನ್ನೋದು ವಿಶ್ವಾಸ ಕೊಡು ನನಗೆ. ಯು ಪ್ರಾಮಿಸ್ ಮೀ, ನಾನು ನಿನ್ನ ಕ್ಷೇತ್ರದಲ್ಲಿ ಬಂದು ವರ್ಕ್ ಮಾಡ್ತೀನಿ, ನಿಮ್ಮ ಸಮಸ್ಯೆಗಳಿಗೋಸ್ಕರ ನಾನು ಬರ್ತೀನಿ. ಅವಾಗ ನಿಮ್ಗೆ ಸ್ಟ್ರಕ್ಚರ್ ಇರುತ್ತೆ, ಗೌರ್ಮೆಂಟ್ ಸ್ಟ್ರಕ್ಚರ್ ಇರುತ್ತೆ. ನಿಮಗೆ ಕಾರ್ ಕೊಡ್ತೀನಿ, ನಿಮಗೆ ಪಿ ಎಗಳು ಕೊಡ್ತೀನಿ, ನಿಮಗೆ ಟೆಕ್ನಾಲಜಿ ಕೊಡ್ತೀನಿ, 40,000 ರೂಪಾಯಿ ತಿಂಗಳಿಗೆ ಕಟ್ಟುವಂಥ ಮೊಬೈಲ್ ಕೊಡ್ತೀನಿ, ಓಕೆನಾ ಅಲ್ವಾ? ಟೆಕ್ನಾಲಜಿ ಇರುವಂಥ ಸ್ಟ್ರಕ್ಚರ್ ಇದೆ ನಮ್ಮ ಕರ್ನಾಟಕದಲ್ಲಿ, ಎಲ್ಲ ಸ್ಟೇಟ್ ಗೌರ್ಮೆಂಟಲ್ಲೂ ಇದೆ. ನಾನು ನಿಮ್ಮ ಹತ್ರ ಬಂದು ಹೆಂಗೆ ತೊಗೊಂಡು ನಿಮ್ಗೆ ಹೆಂಗೆ ವರದಿ ಒಪ್ಪಿಸ್ತೀನಿ, ಈ ಕೆಲಸ ಹೆಂಗೆ ಮಾಡ್ತೀನಿ ಅನ್ನೋದು ತಾನೇ ಮೇಯ್ನ್ ಟಾಪಿಕ್ ಆಗಬೇಕಾಗಿರೋದು. ಟಾಪಿಕ್ ಆಫ್ ಡಿಸ್ಕಷನ್ನು ಎಲೆಕ್ಷನ್ ಟೈಮಲ್ಲಿ ಆಗಬೇಕಾದ್ರೆ ಇದು ತಾನೇ. ಹೌದು. ಆದರೆ ಈಗ ಉಪೇಂದ್ರ ಅವರೇ, ನೀವು ಇದನ್ನು ಒಪ್ಕೊಳ್ಬೋದು, ಒಪ್ಕೊಳ್ಳೋದೆಯೂ ಇರಬಹುದು. ಆದರೆ ವಿಜಯ್ ಅವರು ಈಗಾಗಲೇ ವಿಜಯ್ ಅವರು ಉದಾಹರಣೆ ಯಾಕೆ ಕೊಡ್ತೀನಿ, ನಮ್ಮ ಹತ್ರ ಇವಾಗಿನ ಲೇಟೆಸ್ಟ್ ಒಂದು ಎಕ್ಸಾಂಪಲ್ ಇದೆ. ಒಬ್ಬರು ಸಿನಿಮಾ ಫೀಲ್ಡಿಂದ ಬಂದಂಥವ್ರು ಅನ್ನೋ ಕಾರಣಕ್ಕಾಗೂ ಕೂಡ ಹೌದು. ಅದರ ಹೊರತಾಗಿ ಅವರೊಬ್ಬ ಇವತ್ತು ರಾಜಕಾರಣಿಯಾಗಿ ಇದ್ದಾರೆ. ಅವರು ಸಿನಿಮಾ ಫೀಲ್ಡಿಂದ ಬಂದರು, ಅವರು ಜನರ ಹತ್ರ ಹೋಗುವ ಪ್ರಯತ್ನವನ್ನು ಮಾಡಿದರು, ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡಿದರು, ಬೇರೆ ಬೇರೆ ನಗರಗಳಿಗೆ ಹೋದರು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದರು. ಆರಂಭಿಕ ಹಂತದಲ್ಲಿ ಆ ಸ್ಟ್ಯಾಂಪೀಡ್ ಆಗೋವರೆಗೂ, ಕರೂರಿನಲ್ಲಿ ಸ್ಟ್ಯಾಂಪೀಡ್ ಆಗೋವರೆಗೂ ಕೂಡ ಅವರು ಬೇರೆ ಬೇರೆ ಕಡೆಗಳಲ್ಲಿ ರ್ಯಾಲಿ ಮಾಡಿದರು. ಸೊ ಜನರಿಗೆ ವಿಜಯವರನ್ನು ನೋಡುವ ಅವಕಾಶ ಸಿಕ್ತು ನೇರವಾಗಿ. ಆ ಜಿಲ್ಲಾ ಕೇಂದ್ರಗಳಿಗೆ ಅವರು ಬರ್ತಾರೆ ಅನ್ನೋಂಥವ್ರು ಮೊದಲಿಗೆ ಅವರು ಕೂಡ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಅವರು ಹೇಳ್ತಾ ಹೋದರು, ನಾನು ಇಂಥ ದಿವಸ ಇಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳ್ಕೊಂಡು. ಅದರ ಪ್ರಕಾರ ಅವರಲ್ಲಿ ಬಂದರು, ಅಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡಿದರು. ಜನರಲ್ಲಿ ಹೌದು ವಿಜಯ್ ಭಾಳ ಸೀರಿಯಸ್ ಆಗಿ ನಮ್ಮ ಹತ್ರ ಬರ್ತಾ ಇದ್ದಾರೆ ಅನ್ನೋಂಥದ್ದು ಅವ್ರು ಕಾಣಿಸ್ತು, ಅವರ ಕಣ್ಣೆದುರಿಗೆ ಕಾಣಿಸ್ತು. ಅದಾದ ನಂತರ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಚಾರವನ್ನು ಮಾಡಿದ್ದಾರೆ, ಅದನ್ನು ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಇವು ಎರಡನೇ ಭಾಗ, ಅದು ಚುನಾವಣೆಯ ಹತ್ತಿರದ ವಿಚಾರಗಳು. ನಾನು ಹೇಳಿದ ಆ ಮೊದಲ ಭಾಗ, ಉಪೇಂದ್ರ ಅವರು ಪ್ರಜಾಕೀಯವನ್ನು ಶುರು ಮಾಡಿದಾಗ ಗಾಂಧಿ ಭವನದಲ್ಲಿ ಶುರು ಮಾಡಿದ್ರಿ, ನಿಮ್ಮ ಪಕ್ಷದ ಉದ್ಘಾಟನೆ ಅನ್ನುವಂಥದ್ದನ್ನು. ಆ ಮೂಲಕವಾಗಿ ಜನರಿಗೆ ಅದು ಗೊತ್ತಾಗಬೇಕು ಅನ್ನೋದು. ನೀವು ಆಟೋ, ನಿಮ್ಮ ನೀವು ಹಾಕ್ಕೊಂಡಿದ್ದಂತಹ ಯಾವ ಜನರು ನಾವು ಸಿಂಬಲೈಸ್ ಮಾಡಬೇಕು ಅನ್ನೋದ ಕಾರಣಕ್ಕೆ ಹಾಕ್ಕೊಂಡಂಥ ಖಾಕಿ ಬಟ್ಟೆ, ಇವೆಲ್ಲವೂ ಕೂಡ ಜನರಿಗೆ ಹೌದು ನಮ್ಮ ಪ್ರಜಾಸೇವಕ ಒಬ್ಬರು ಬರ್ತಿದ್ದಾರೆ ಅನ್ನೋ ಥರ ನೀವು ತೋರಿಸೋಕ್ಕೆ ನೀವು ಕೂಡ ಗಾಂಧಿ ಭವನದವರೆಗೆ ಹೋದ್ರಿ. ಗಾಂಧಿ ಭವನದಲ್ಲಿ ಆಯಿತು, ನೀವು ಹೇಳ್ತಿದ್ರಿ ನಾವು ಹಳ್ಳಿಗಳಿಗೆ ಹೋಗಿದ್ವಿ, ಕಾಲೇಜುಗಳಿಗೆ ಹೋಗಿದ್ವಿ ಅಂದ್ಕೊಂಡು. ಆದರೆ ನಿಮಗೆ ಯಾವತ್ತೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡಬೇಕು, ಸೊ ದ್ಯಾಟ್ ಅಂದರೆ ನಾನು ಅಲ್ಲಿ ಬರ್ತಾ ಇದ್ದೀನಿ ಅನ್ನೋದನ್ನು ಹೇಳಿ ಜನ ಅಲ್ಲಿ ಅವರಾಗಿ ಬರ್ತಾರೆ, ಸೊ ದ್ಯಾಟ್ ನಾನು ಅಲ್ಲಿ ಹೋಗಿ ಜನರನ್ನು ಅಡ್ರೆಸ್ ಮಾಡಬೇಕು, ಅವ್ರಿಗೆ ನನ್ನ ಐಡಿಯಾವನ್ನು ಅವ್ರಿಗೆ ನೇರವಾಗಿ ಒಂದ್ಸಲ ಹೇಳಬೇಕು ಅನ್ನುವಂಥದ್ದು ಯೋಚನೆ ಬಂದಿತ್ತು, ಅಥವಾ ಅದು ಬಂದಿದ್ದರೆ ಯಾವ ಕಾರಣಕ್ಕೆ ಅದನ್ನು ಬೇಡ ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದ್ರಿ? ಇಲ್ಲ, ಒಂದು ಸಿಂಪಲ್ಲಾಗಿ ಟ್ರೂತ್ ಹೇಳ್ಬಿಡ್ತೀನಿ ನಿಮಗೆ, ಓಕೆನಾ? ಇದ್ರ ಮೇಲೆ ಇನ್ನೇನು ಹೇಳೋಕ್ಕಲ್ಲ. ನಾನು ಗೆಲ್ಲಬೇಕು ಅಂದರೆ, ನಾನು ಗೆಲ್ಲಬೇಕು ಅಂದ್ಕೊಂಡ್ರೆ ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ನಾನೆಲ್ಲವನ್ನು ಬದಲು ಮಾಡ್ತೀನಿ ಅನ್ನೋ ನನ್ನೊಳಗೆ ಒಂದು ಇದ್ದಿದ್ರೆ ನಾನು ನೀವು ಹೇಳೋದೆಲ್ಲ ಮಾಡ್ತಿದ್ದೆ, ಅದು ರಾಜಕೀಯ. ಓಕೆ, ನಾನು ಪ್ರಜಾಕ್ಕೆ ಏನು ಹೇಳ್ತಿದ್ದೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಿಮ್ಮ ಜವಾಬ್ದಾರಿನೂ ಇದೆ ವೋಟ್ರಾಗಿ.
ಅಟ್ಲೀಸ್ಟ್ ನೀವು ಹೇಳ್ಬೋದು ಆ ಥರ ಯಾರು ನಮ್ಮಲ್ಲಿ ಇಂಟೆಲಿಜೆನ್ಸೇ ಇಲ್ಲ, ಏನು ಜನ ಯಾರು ಸರಿ ಇಲ್ಲ. ಜನ ಬುದ್ಧಿವಂತರೇ ಇದ್ದಾರೆ, ಜನ ತುಂಬ ಇದ್ದಾರೆ, ನಾನು ನಂಬಿಕೆ ಇದೆ. ಹೌದು, ಯಂಗ್ಸ್ಟರ್ಸ್ ಇದ್ದಾರೆ. ನಾನು ಅಂಥವ್ರಲ್ಲಿ ಕಳ್ಕಳಿಯಾಗಿ ಕೇಳ್ತೀನಿ, ನಿಮ್ಮ ಜವಾಬ್ದಾರಿ ತುಂಬ ಇದೆ. ನಾನು ಹೇಳಿ ನೀವು ಖರ್ಚು ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡಿಬಿಡಿ ಅಂತ ಹೇಳ್ತಿಲ್ಲ. ದಿನಕ್ಕೊಂದು 5 ನಿಮಿಷ ಅಥವಾ ವಾರಕ್ಕೊಂದು 10 ನಿಮಿಷ ಒಂದು ವಿಡಿಯೋ ಮಾಡಿ, ನಿಮ್ಮ ಪಕ್ಕದಲ್ಲಿರೋರ್ಗೆ ಹೇಳಿ ಈ ವಿಚಾರನ ಚರ್ಚೆ ಮಾಡಿ, ಪೊಲಿಟಿಕಲ್ ಅವೇರ್ನೆಸ್ ಬೆಳೆಸ್ಕೊಳ್ಳಿ. ನಿಮ್ಮಿಂದ ಮಾತ್ರ ಬದಲಾವಣೆ ಸಾಧ್ಯ, ನನ್ನಿಂದ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ. ಆ ಬದಲಾವಣೆ ತಂದರೆ, ಅವ್ರೇನರ ಆ ಬದಲಾವಣೆ ತಂದರೆ, ನನಗೊಂದು ಕೆಲಸ ಕೊಟ್ಟರೆ ನೀವು ಏನೇನು ಕೇಳ್ತೀರಿ ಎಲ್ಲವನ್ನೂ ಮಾಡ್ತೀನಿ ನಾನು. ಏನು ಹೇಳಿ, ನೀವೇನೇನು ಬಯಸ್ತಿದ್ದೀರಾ, ಕ್ಷೇತ್ರದಲ್ಲೇ ವರ್ಕ್ ಮಾಡಬೇಕು, ಟೆಕ್ನಾಲಜಿ ಯೂಸ್ ಮಾಡಿ ಪ್ರತಿಯೊಬ್ಬರನ್ನೂ ಕಾಂಟ್ಯಾಕ್ಟಲ್ಲಿರಬೇಕು. ಏನೇ ಪ್ರಾಬ್ಲಮ್ ಆದರೂ ಕೂಡ ಅಲ್ಲ ಏನೋ ಜನಪ್ರತಿನಿಧಿ ಅಲ್ಲಿ ಇರಬೇಕು. ಡೈರೆಕ್ಟಾಗಿ ಅವ್ನು ಬೆಂಗಳೂರಿಗೆ ಕನೆಕ್ಟ್ ಆಗಬೇಕು. ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಬೆಂಗಳೂರಿಗೆ ಬರಬೇಕು ಅಂತೇನಿಲ್ಲ. ಕರೆಕ್ಟ್ ಅಲ್ವಾ? ಬೇಕಾ? ನಿಜ ಅಲ್ವಾ? ನಿಜ. ಅಲ್ಲಿ ಕೂತ್ಕೊಂಡೇ ಸಮಸ್ಯೆಗಳು ಪರಿಹರಿಸ್ಬೋದು, ಅಲ್ಲಿ ಜನರ ಮುಂದೆನೇ ಪರಿಹರಿಸ್ಬೋದು. ಏನು ಬೇಕು ನಿಮಗೆ? ನಿಮ್ಗೆ ಇದಿಲ್ವಾ, ಪ್ರಾಬ್ಲಮ್ ಇದೆಯಾ, ವಸತಿ ಇಲ್ವಾ, ರೋಡ್ ಸರಿ ಇಲ್ವಾ, ಅಥವಾ ಉದ್ಯೋಗ ಇಲ್ವಾ, ಅಥವಾ ಹೆಲ್ತ್ ಸಿಸ್ಟಮ್ ಸರಿ ಇಲ್ವಾ, ಎಜುಕೇಷನ್ ಏನಾರ ಪ್ರಾಬ್ಲಮ್ ಇದೆಯಾ, ಚಾವಣಿ ಕಿತ್ತು ಬೀಳ್ತಾ ಇದೆಯಾ ಮಕ್ಳು ಕೂತ್ಕೊಳ್ಳೋ ಕಡೆ, ಇಮಿಡಿಯೇಟಾಗಿ ಅಲ್ಲಿ ಒಬ್ರು ಹೋದ್ರು ಅಂದ್ಕೊಳ್ಳಿ, ಇಮಿಡಿಯೇಟಾಗಿ ಏನೋ ಎಜುಕೇಷನ್ ಮಿನಿಸ್ಟರ್ ಕನೆಕ್ಟ್ ಆದರು ಅಂದ್ಕೊಳ್ಳಿ, ಆ ಕ್ಷೇತ್ರದ ಇವರು ಕರೆಸ್ರಿ, ಇಲ್ಲಿ ಎಷ್ಟು ಫಂಡ್ ಆಗಿದೆ ಕರೆಸ್ರಿ, ಅವ್ರು ಯಾರು ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇದ್ದಾರೆ ಎಲ್ಲರೂ ಕರೆಸ್ರಿ, ಅಲ್ಲೇ ಮಾತಾಡ್ರಿ, ಜನ ಏನು ಹೇಳ್ತೀಯಾರು ಕೇಳ್ರಿ. ಇದು ಮಾಡ್ಬೋದಲ್ವಾ?